ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಹೌದು ನೋಡ್ರಿ, ಥೇಟ್ ಹಿಂಗೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಕುರ್ಚಿ ಮ್ಯಾಲ ಗಟ್ಟಿಯಾಗಿ ಕುಂತ್ಕೊಂಡು ಯಾರು ಏನ್ ಮಾಡಿದ್ರು ನಾ ಆಗ್ಲಿ ನನ್ನ ಕುರ್ಚಿ ಆಗ್ಲಿ ಉರುಳಿ ಹೋಗೋದಿಲ್ಲ ಅಂತ ಕುಂತ ಬಿಟ್ಟಾರ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ ನಿಂತಲ್ಲೇ ನಿಲ್ಲಂಗಿಲ್ಲ, ಕುಂತಲ್ಲೇ ಕೂರಂಗಿಲ್ಲ ಅಂತ ಹೇಳಿ ನಿಂತಲ್ಲೇ ಉರುಳಿಕತ್ತಾರ. ಅಯ್ಯೋ, ಡಿ.ಕೆ.ಶಿ ಅವ್ರದ್ದು ಇವತ್ತು ಆಕ್ಸಿಡೆಂಟೇ ಆಗ್ಬಿಡ್ತ್ರಿ. ಎಲ್ಲ ಬಿಟ್ಟಿದೇನ್ರಿ ಡಿ.ಕೆ. ಸಾಹೇಬ್ರ ಸೈಕಲ್ ಸವಾರಿ? ಓಹೋಹೋಹೋ, ಪರಿಸರ ದಿನದ ಸಲುವಾಗಿ ಡಿ.ಕೆ. ಶಿವಕುಮಾರ್ ಅವರು ಸೈಕಲ್ ಏರಿ ಸಿಟಿದಾಗ ರೌಂಡ್ಸ್ ಹಾಕಿದ್ರ. ಹಿಂದ ರೌಂಡ್ಸ್ ಹಾಕಿ ಸೀದಾ ವಿಧಾನಸೌಧದ ಬಳಿ ಬಂದ್ ಸೈಕಲ್ ನಿಂದ್ರಿಸಿದ್ರ ಅಷ್ಟ ನೋಡ್ರಪ್ಪ. ಲ್ಯಾಂಡಿಂಗ್ ಟೈಮ್ನ್ಯಾಗ ದೊಡ್ಡ ಅನಾಹುತಾನೇ ನಡೆದ್ ಹೋಯ್ತು. ದುಬಕ್ ಅಂತ ಹೇಳಿ ಡಿ.ಕೆ.ಶಿ ಅವರ ಸ್ಟೆಪ್ಸ್ ಮೇಲೆ ಬಿದ್ದು ಬಿಡುದ. ಸಿಎಂ ಸಾಹೇಬ್ರು ನೋಡಿದ್ರ ಆಡಿಸಿ ನೋಡು, ಬೀಳಿಸಿ ನೋಡು ಅಂತ ಹೇಳಿ ಗಟ್ಟಿಯಾಗಿ ಚೇರ್ ಮ್ಯಾಲ ಅಂಟ್ ಹಚ್ಕೊಂಡು ಕುಂತು ಬಿಟ್ಟಾರ. ಇಲ್ಲಿ ಇವ್ರು ನೋಡಿದ್ರ ಹಿಂಗ್ ಮೆಟ್ಟಿಲ್ನಾಗೆ ಬೀಳ್ಲಿಕ್ಕತ್ತಾರ. ಅಲ್ರಿ, ಹಿಂಗ್ ಮುಗ್ಗರ್ಸಿ ಬೀಳ್ಕೋತಿದ್ರ ಡಿ.ಕೆ. ಸಾಹೇಬ್ರ ನೀವು ಸಿಎಂ ಆಗುದರೆ ಹೆಂಗ್? ಯಾವಾಗ ಹೇಳ್ರಿ? ಅಯ್ಯೋ ದೇವ್ರೆ, ಮತ್ ಆಮೇಲೆ ಎಲ್ಲಾರು ಕೂಡ್ಕೊಂಡು ಇದ್ರಾಗ ಬಿಜೆಪಿ ಕೈವಾಡ ಐತೆ ಅಂತ ಮಾತ್ರ ಹೇಳಲಿಕ್ಕೆ ಹೋಗ್ಬೇಡ್ರಪ್ಪ. ಆಮೇಲೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಗೊತ್ತಲ್ಲ ನಿಮ್ಗ, ಇದಕ್ ಮೋದಿಜಿನೇ ಕಾರಣ, RSS ಷಡ್ಯಂತ್ರ, ಇದು ಮೋದಿಜಿ ರಾಜೀನಾಮೆ ಕೊಡಬೇಕು ಅಂತ ಹಠ ಮಾಡಿ ಕುಂತ ಬಿಟ್ರೆ ಏನ್ ಮಾಡೋದು ಹೇಳ್ರಿ? ಆಕ್ಸಿಡೆಂಟ್ ಅಂದ ಕೂಡ್ಲೆ ಮತ್ತೊಂದು ವಿಷಯ ನೆನಪಾಯ್ತು ನೋಡ್ರಿ. ಮೊನ್ನೆನೆ 100 ಮಂದಿ ವಿಮಾನ ದುರಂತದಾಗ ಜೀವ ಬಿಟ್ಟಿದ್ರೆ, ಹೌದಿಲ್ರಿ? ಇನ್ನ ಅದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗಿಲ್ಲ. ಆದ್ರ ಅಷ್ಟ್ರಾಗೆ ನೋಡ್ರಪ್ಪ ಮತ್ತೊಂದು ಅನಾಹುತ ಆಗೋದ್ರಾಗ ತಪ್ಪೈತೆ ಅಂತ ಹೇಳಬಹುದು. ಇನ್ನೊಂದು ವಿಮಾನನು ಹಿಂಗೇನೋ ಪ್ರಾಬ್ಲಮ್ ಆಗಿತ್ತಂತ. ಹಾಂಗ್ಕಾಂಗ್ ವಿಮಾನ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕೋಲ್ಕತ್ತಾದಾಗೆ ಲ್ಯಾಂಡ್ ಆಗ್ಯದಂತ. ಒಳಗಿದ್ದವರೆಲ್ಲ ಪಾಪ ಎದಿ ಒಡೆದ ಗಾಬರಿ ಆಗಿಬಿಟ್ಟಿರ್ತಾರ. ಮತ್ತ ಮತ್ತಿನ್ ಏನ್ರಿ, ಮೊನ್ನೆದ್ ಇನ್ಸಿಡೆಂಟ್ ಕೇಳದ್ಮೇಲೆ ವಿಡಿಯೋ ನೋಡದ ಮೇಲೆ ಗಾಬರಿ ಆಗ್ಲಾರ್ದೆ ಇರ್ತೈತಿ ಅಂತ ಹೇಳ್ರಿ. ಅದ್ರ ಪುಣ್ಯಕ್ಕ ಯಾರಿಗ ಏನೂ ಆಗಿಲ್ಲ, ಎಲ್ಲಾರು ಸೇಫ್ ಆಗದಾರ ನೋಡ್ರಪ್ಪ. ಅದ್ ಏನೋ ಏರ್ ಇಂಡಿಯಾ ವಿಮಾನಕ್ಕ ಏನೋ ಸಮಸ್ಯೆ ಇದ್ದಂಗ ಕಾಣತೈತಿ. ಮೆಲ ಇಂಥವ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಲಿಕತ್ತಾವ. ಅದ್ರಾಗೂ ಈ ವರ್ಷನೇ ಹಿಂಗ ಆಗೈತ್ ನೋಡ್ರಿ. ಬರೇ ಯುದ್ಧ ಬಿಟ್ರ ದುರಂತ. ಅಲ್ಲಿ ನೋಡಿದ್ರ ಇಸ್ರೇಲ್ನವರು ಇರಾನ್ಯಾಗ ದೀಪಾವಳಿ ಶುರು ಹಚ್ಕೊಂಡ್ ಬಿಟ್ಟಾರ. ಅಲ್ರಿ, ಲೈವ್ ನ್ಯೂಸ್ ಚಾನಲ್ನಾಗ ಕುಂತು ಆಂಕರ್ ಏನೋ ಸೀರಿಯಸ್ ಆಗಿ ಹೇಳ್ಕೊಂತಿದ್ದಾಗೆ ಕ್ಷಿಪಣಿ ಹಾಕಿ ಉಡಾಯಿಸ್ಬಿಡೋದ.
ಹೌದ್ ನೋಡ್ರಪ್ಪ, ನ್ಯೂಸ್ ರೂಮ್ನಾಗ ಕೂತ್ಕೊಂಡು ಹಂಗ್ ಹೊಡಿಬೇಕು ಹಿಂಗ್ ಹೊಡಿಬೇಕಂತ ಒದರಾಡ್ದಂಗ ಅಲ್ಲ, ಯುದ್ಧ ಅಷ್ಟು ಸರಳ ಅಲ್ಲ. ಹೆಂಗ್ ಹೊಡಿತಾರ ಅನ್ನೋದು ಈಗ ಎಲ್ಲಾರ್ಗಿ ಅರ್ಥ ಆಗಿರ್ತೈತಿ ಬಿಡ್ರಿ. ಇದೆಲ್ಲದ್ರ ನಡುವ ಜೋಕರ್ ಪಾಕಿಸ್ತಾನಿಗಳ ಕಥೆ ನೋಡ್ಬೇಕು ನೀವು. ಇರಾನ್ ಜೊತೆ ನಾವ್ ಅದೀವಿ ಅಂತ ಹೇಳಿ ಸಪೋರ್ಟಿಂಗ್ ನಿಂತವ್ರು ಈಗ ಕಿಲ ಕಿಲ ನಾವು ಬರಕಿಲ್ಲ ಅಂತ ಅಂಜಿ ಕುಂತು ಬಿಟ್ಟಾರ. ಅಲ್ರಿ, ಇವುಗಳಿಗೆ ತಿನ್ಲಿಕ್ಕೆ ಅನ್ನಕ್ಕೆ ಗತಿ ಇಲ್ಲ. ಅದ್ರ ನಡು ಇರಾನ್ ನಿಂದ ಇಲ್ಲಿಗೆ ಬ್ಯಾರೆ ಮಂದೆಲ್ಲ ಬರ್ಲಿಕ್ಕೆ ಚಾಲು ಮಾಡ್ಯಾರಂತ. ಇಲ್ಲಿ ಬಂದು ಉಪವಾಸ ಇದ್ದು ಭಿಕ್ಷೆ ಬೇಡ್ಕೊಂಡು ಸಾಯೋ ಬದ್ಲಿ ಅಲ್ಲೇ ಯುದ್ಧದಾಗಿ ಜೀವ ಬಿಡಬಹುದಿತ್ತು ಅನ್ಸ್ತದ ನೋಡ್ರಪ್ಪ. ಇವತ್ತರ ಹಣಿ ಬರಾನೇ ಇಷ್ಟ ಆಯ್ತು ನೋಡ್ರಿ. ಇಷ್ಟ ದಿನ ಅಮೇರಿಕ ನಮ್ ಜೊತೆಗೆ ಐತಿ ಅಂತ ಹೇಳಿ ಪುಗ್ಸಟ್ಟೆ ಬಿಲ್ಡಪ್ ಕೊಟ್ಕೊಂಡು ಅಡ್ಡಾಡ್ಲಿಕ್ಕೆ ಹತ್ತಿದ್ರು. ಈಗ ನೋಡಿದ್ರ ಅಮೇರಿಕಾದಾಗ ಆ ಮುನೀರನಿಗೆ 3 ಕಾಸಿನ ಕಿಮ್ಮತ್ತಿಲ್ಲ. Shame! Shame on you! Shame on you! Shame! Free Pakistan! Civilian supremacy in Pakistan! Shame on you! Shame on you! Shame on you, bastard! Shame on you! Shame on you! Shame on you! Dictator! Shame on you, dictator! Shame on you! Shame on you, dictator! Shame on you! आगे ऐसे खलोता है आराम ज्यादा. हाँ, I have freedom. I am on the pavement. You are there. This is not your property. I'm standing here. That's your property. This is public property. Yeah, I'm out. Shame on you, Asamani. Shame on you. I have freedom of speech. Call somebody. I am right here. Yes, we are outside in the pavement. No. This is private. Okay, call them. Shame on you, Asam Munir! Shame on you! I'm outside. See? This is not. It's the same. I'm under off. Shame on you, Asam Munir! Shame on you, Asam Munir! Shame on you! Civilian supremacy in Pakistan! Shame on you, Asam Munir! Gidar, Gidar, Gidar! Shame on you, Asam Munir! Shame on you, Asam Munir! Shame, shame, shame! Shame on you, Asam Munir! Shame on you, mass murderers! Shame on you! Shame on you, mass murderers! Shame on you! Shame on you, mass murderers! Shame on you! Shame on you! Mass murderers, shame on you! Shame on you, mass murderers! Shame on you! Shame on you, mass murderers! ಅಲ್ಲ, ಏನರೇ ಮುನೀರ್ ಇವ್ರ ಕೈಗೆ ಸಿಕ್ಕಿದ್ರ ಬಕ್ರಿದೇ ಮಾಡ್ಬಿಡ್ತಾರಂತ ಅನಸ್ತೈತಿ. ಹೌದಿಲ್ಲ ಹೇಳ್ರಿ? ಇನ್ನೊಂದು ವಿಷಯ ನೆನಪಾಯ್ತು ನೋಡ್ರಪ್ಪ. ಗೊತ್ತಾಯ್ತು ಇಲ್ಲಿ ನಿಮಗ, ಮತ್ತ ರಾಹುಲ್ ಗಾಂಧಿಗೆ ಶಶಿ ತರೂರ್ ಅವ್ರ ಶೇಪ್ ಔಟ್ ಮಾಡಿಬಿಟ್ಟಾರ. Less so, I think. And certainly, I think it's fair to point out, putting all politics aside, that the Prime Minister has made it very clear that he's much more comfortable speaking in Hindi than he's speaking in English. And very often, even when he meets world leaders, he will speak through an interpreter. But there's nothing wrong with that. Other country leaders do that. The Chinese do that all the time. The Japanese do that very often. Why shouldn't an Indian? Well, so far, because every Indian Prime Minister up to then had preferred to speak in English, but Narendra Modi prefers to speak in Hindi. Nothing wrong in that. And I would say that there are chief ministers in our country today who are much more comfortable in their own mother tongues than they are in either English or Hindi. What's wrong with that?
I mean, the truth is, we have to understand the value of a language is in its authenticity, in how real it is to what you're saying. But yes, you have to communicate to somebody who doesn't know your language. You have to go through an interpreter. ಮೋದಿಜಿ ವಿಶ್ವದ ಬೇರೆ ಬೇರೆ ನಾಯಕರ ಜೊತೆಗೆ ಹಿಂದಿದಾಗ ಮಾತಾಡಿದ್ರ ತಪ್ಪೇನೂ ಇಲ್ಲ, ಅದು ಕರೆಕ್ಟೇ ಐತಿ ಅಂತ ಹೇಳಿ ಮೋದಿಜಿನ ಹಾಡಿ ಹೊಗಳಾರ. Less so, I think. And certainly, I think it's fair to point out, putting all politics aside, that the Prime Minister has made it very clear that he's much more comfortable speaking in Hindi than he's speaking in English. And very often, even when he meets world leaders, he will speak through an interpreter. But there's nothing wrong with that. Other country leaders do that. The Chinese do that all the time. The Japanese do that very often. Why shouldn't an Indian? Well, so far, because every Indian Prime Minister up to then had preferred to speak in English, but Narendra Modi prefers to speak in Hindi. Nothing wrong in that. And I would say that there are chief ministers in our country today who are much more comfortable in their own mother tongues than they are in either English or Hindi. What's wrong with that? I mean, the truth is, we have to understand the value of a language is in its authenticity, in how real it is to what you're saying. But yes, you have to communicate to somebody who doesn't know your language. You have to go through an interpreter. ಇದನ್ನ ನೋಡದ ಬೆಲೂ ಅರ್ಥ ಆಗಿಲ್ಲ ಅಂದ್ರ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಎಲ್ಲಾರದ್ದು ಒಂದು ಲೆಕ್ಕಾಚಾರ ಅಂದ್ರ ನಮ್ಮ ಯೋಗಿಜಿದ್ ಮಾತ್ರ ಬ್ಯಾರೇನೆ ಕಥೆ ನೋಡ್ರಿ. ಎಲ್ಲಿ ಏನರೇ ಆಗ್ಲಿ ನನ್ನ ಕೆಲಸ ಮಾತ್ರ ನಾನು ನಿಂದ್ರಿಸೋದಿಲ್ಲ ಅಂತ ಹೇಳಿ ಮಾಡ್ಕೊಂತ ಇರ್ತಾರ. ಈಗ ನೋಡ್ರಿ ಅಕ್ಬರ್ಪುರ ಅನ್ನೋ ಬಸ್ ಸ್ಟ್ಯಾಂಡ್ ಅನ್ನ ಶಿವಬಾಬ್ ಧಾಮ್ ಅಂತ ಹೇಳಿ ಮರುನಾಮಕರಣ ಮಾಡ್ಯಾರ. आप सबसे कहना चाहूंगा कि अकबरपुर बस स्टेशन का नाम तो शिव बाबा धाम के नाम पर होना चाहिए. ಯಾರು ಏನಂತಾರ ಅಂತ ಹೇಳೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರ ಕಣ್ಣು ಮುಂದೆ ಒಬ್ರು ನೀರಾಗ ಮುಳುಗಿ ಸಾಯ್ಲಿಕತ್ರು ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರ ಏನ್ ಮಾಡ್ಬೇಕಂತವ್ರಿಗೆ ನನಗನಿಸ್ತದ ಈ ವರ್ಷದ ಬೆಸ್ಟ್ ಜರ್ನಲಿಸ್ಟ್ ಅವಾರ್ಡ್ ಕೊಡಬೇಕಂತ ಅನ್ಸ್ಲಿಕತ್ತದ. ಯಾರಪ್ಪ ಅದು ಏನ್ ಮಾಡದಂತ ಕೇಳ್ತೀರಿ ನೀವು ನೋಡ್ರಿ ಒಂದ್ಸಲ. The rain is very heavy here in Mexico City in this marginalized area where another one is gone. ಕಣ್ಣು ಮುಂದೆ ಒಬ್ಬ ಪಾಪ ಗಾಡಿ ಮೇಲೆ ಹೋಗೋ ನೀರಾಗ ಮುಳುಗಿ ಸಾಯ್ಲಿಕತ್ತಿದ ತ್ರಾಸ ಇಲ್ಲ ಲೆಕ್ಕ ಹಾಕಿ ಅನದರ್ ಒನ್ ಅಂತ ಹೇಳಿಕತ್ತಾಳ ಮಾರಾಯ್ತಿ. ಆದ್ರ ನಿಮಗೆಲ್ಲ ಈ ದೃಶ್ಯ ನೋಡಿ ಬೆಂಗಳೂರಾಗೂ ಮುಂದೊಂದ್ ದಿನ ರೋಡ್ ಹಿಂಗ ಆಗಬಹುದಾ ಅಂತ ಅಂಜಿದ್ರೆ ನೀವು, ಆದ್ರೂ ಆಗಬಹುದು, ಎಚ್ಚರದಿಂದಿರ್ರಿ ಅಂತ ಹೇಳ್ತೀನಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.